71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಸಹಕಾರ ಕ್ಷೇತ್ರದ ನಿರ್ದೇಶಕರೇ, ಇಲ್ಲಿರುವಂಥ ಎಲ್ಲ ತಾಯಂದ್ರೆ, ಸಹಕಾರ ಇಲಾಖೆ ಬಗ್ಗೆ ನನಗಿಂತ ಚೆನ್ನಾಗಿ ಇಲ್ಲಿರುವಂಥ ಎಲ್ಲ ನಿರ್ದೇಶಕರು, ಅಧ್ಯಕ್ಷರುಗಳು ಚೆನ್ನಾಗಿ ಮಾತಾಡಿದ್ದಾರೆ. ನಾನೇ ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸರ್ಕಾರ ಮತ್ತು ಸಹಕಾರ ರೈತರ ಜೀವನಾಡಿ. ಸರ್ಕಾರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ರೆ ಸಹಕಾರ ರೈತರಿಗೆ ಜೀವನವನ್ನು ಕಟ್ಕೊಡೋದಕ್ಕೆ ಸಹಾಯವನ್ನು ಮಾಡ್ತಾ ಇರ್ತದೆ. ಪ್ರತಿ ಹಳ್ಳಿಯಲ್ಲೂ ಸರ್ಕಾರಗಳು ಮಾಡದೇ ಇರುವಂತಹ ಕೆಲಸಗಳನ್ನು ಸರ್ಕಾರದ ಮಾರ್ಗದರ್ಶನದಲ್ಲಿ ಸಹಕಾರ ಇಲಾಖೆ, ಸಹಕಾರ ಸಂಘಗಳು, ಕೃಷಿ ಪತ್ತಿನ ಸಹಕಾರ, APMC, RAPMC, ಮಿಲ್ಕ್ ಯೂನಿಯನ್, DCC ಬ್ಯಾಂಕ್ ಮತ್ತು ಸಣ್ಣ ಸಣ್ಣ ಬ್ಯಾಂಕ್ಗಳು, ಇವತ್ತು ಖಾಸಗಿ ಬ್ಯಾಂಕ್ಗಳು ದುಡ್ಡು ಕೊಟ್ಟು ಬಡ್ಡಿ ವಸೂಲಿಗೆ ಮನೆಗಳ ಹತ್ರ ಕಳಿಸೋಂಥ ಸಂದರ್ಭದಲ್ಲಿ ಈ ಸಹಕಾರ ಸಂಸ್ಥೆಗಳು ರೈತರಿಗೆ ಸಹಕಾರಿಯಾಗಿದೆ. ಕಡಿಮೆ ದರದಲ್ಲಿ ಈ ದಿನ ಸಹಕಾರಿ ಸಪ್ತಾಹ ಅಂತೇಳಿ ಇಡೀ ದೇಶದಲ್ಲಿ 7 ದಿನ ಇಡೀ ದೇಶದಲ್ಲಿ ನಾವು ಈ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ. ಈ ಸಪ್ತಾಹದ ಉದ್ದೇಶ ಹಿಂದಿನವರು ಹಾಕಿಕೊಟ್ಟಂಥ ಒಂದು ಅಡಿಗಲ್ಲು ಏನಿದೆ ಅಂದರೆ, ನಾವು ಈ ಸಪ್ತಾಹವನ್ನು ನಮ್ಮ ಮನೆಯಲ್ಲಿ ಪಕ್ಷ ಹಬ್ಬ ಮಾಡ್ತೀವಲ್ಲ, ಯುಗಾದಿ ಹಬ್ಬ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಈ ಕ್ರಮದಲ್ಲಿ ನಾವು ಮೊದಲನೇದಾಗಿ ನಮ್ಮ ಮಂಡ್ಯ ಇತಿಹಾಸದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರವನ್ನು ಉಳಿಸಿ ಬೆಳೆಸಿ ಮತ್ತು ಈ RAPCMS ಸಂಸ್ಥೆಯನ್ನು ಕಟ್ಟಿದಂಥ ಸಂಸ್ಥಾಪಕರು ಆದಂಥ KV ಶಂಕರೇಗೌಡರನ್ನ ಮೊದಲನೇದಾಗಿ ಸ್ಮರಿಸುತ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ನಾವು ನಮ್ಮ ಪ್ರತಿನಿಧಿಗಳು ನಮ್ಮ ದೈನಂದಿನ ಸಹಕಾರಿ ಕ್ಷೇತ್ರದ ಕೆಲಸದಲ್ಲಿ ಅಳವಡಿಸ್ಕೊಂಡು ಈ ಸಹಕಾರಿ ಕ್ಷೇತ್ರ ಉಳಿಸೋಣ, ಬೆಳೆಸೋಣ. ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ. ಗಣ್ಯರೇ ಹಾಗೂ ಸಹಕಾರಿ ಬಂಧುಗಳೇ, ಮೊದಲಿಗೆ ನಾನು 71ನೇ ಸಹಕಾರ ಸಪ್ತಾಹದ ಶುಭಾಶಯಗಳನ್ನ ನಿಮಗೆ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಒಂದು ಸಹಕಾರ ಸಪ್ತಾಹವನ್ನು ನಾವು ಯಾಕೆ ಆಚರಿಸ್ತೀವಿ ಅಂತಂದರೆ, ಈಗಾಗಲೇ ಹೇಳ್ದಂಗೆ ಇದು ಒಂದು ಸಹಕಾರಿಗಳ ಉತ್ಸವ. ಈ ಒಂದು ಉತ್ಸವದಲ್ಲಿ ಎಲ್ಲ ಸಹಕಾರಿ ಸಂಸ್ಥೆಗಳು ಏನು ಒಂದು ಪ್ರಗತಿಯನ್ನು ಸಾಧಿಸಿದರೆ, ಆ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಏನೇನು ಅಡೆತಡೆಗಳು ಉಂಟಾಯಿತು, ಮತ್ತು ಮುಂದೆ ನಾವು ಯಾವ ರೀತಿಯಾದಂತಹ ಮಾರ್ಕೆಟಿಂಗ್ ಫೆಡರೇಷನ್ ನಿರ್ದೇಶಕರು, ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬೆಂಗಳೂರು ಇದರ ನಿರ್ದೇಶಕರಂತ